ಗುರುವಾರದ ಸಂಜೆ ಮನೆಯಲ್ಲಿ ಅದೊಂದು ಸಣ್ಣ ಸಂಪ್ರದಾಯ ಅಂದ್ಕೊಳ್ಳಿ. ಲೈಕ್ ಗಂಡನಿಗೆ ಇಷ್ಟವಾದ ಅಡುಗೆಯನ್ನು ಮಾಡ್ತಾ ಇರ್ತಾಳೆ ಆಕೆ. ಒಂದು ರೆಗ್ಯುಲರ್ ರೊಟೀನ್. ಹೌದು. ಅಡುಗೆ ಮನೆಯಲ್ಲಿ ಆ ಒಗ್ಗರಣೆಯ ಸುವಾಸನೆ ಇರುತ್ತೆ, ಜೊತೆಗೆ ದಿನನಿತ್ಯದ ಆ ಒಂದು ಲಯ, ಒಂದು ನ್ಯಾಚುರಲ್ ರಿದಮ್ ಇರುತ್ತೆ. ಆಗ್ಲೇ ಆ ಫೋನ್ ಕಾಲ್ ಬರುತ್ತೆ. ಓ. ಆ ಕಡೆಯಿಂದ ಮಾತಾಡ್ತಾ ಇರೋ ಧ್ವನಿ ಆಕೆಗೆ ಪರಿಚಯನೇ ಇಲ್ಲ. ಆ ಅಪರಿಚಿತ ಧ್ವನಿ ಏನನ್ನೋ ಹೇಳೋ ಮುನ್ನವೇ ಆಕೆ ಕೈಗಳು ಯಾಂತ್ರಿಕವಾಗಿ, ಅಂದ್ರೆ ಲೈಕ್ ರಿಫ್ಲೆಕ್ಸ್ ತರ ಗ್ಯಾಸ್ ಸ್ಟವ್ ಆಫ್ ಮಾಡ್ತವೆ. ಆ 1 ಸೆಕೆಂಡಲ್ಲಿ ಇಡೀ ಪ್ರಪಂಚವೇ ತಲೆ ಕೆಳಗಾಗ್ಬಿಡತ್ತಲ್ವಾ? ಎಕ್ಸಾಕ್ಟ್ಲಿ. ಆದರೆ ಇಲ್ಲಿ ಅತ್ಯಂತ ಹೃದಯ ವಿದ್ರಾವಕವಾದ ಸಂಗತಿ ಏನಂದ್ರೆ, ಈ ಘಟನೆ ನಡೆದು 3 ವರ್ಷಗಳಾದ ಮೇಲೂ ಆಕೆ ಪ್ರತಿದಿನ ಸಂಜೆ ಅಭ್ಯಾಸ ಬಲದಿಂದ 2 ಕಪ್ ಟೀ ಮಾಡ್ತಾಳೆ. ಅರೆ. ಆಮೇಲೆ ವಾಸ್ತವದ ಅರಿವಾಗಿ 1 ಕಪ್ಪನ್ನು ಮರಳಿ ಒಳಗಿಡ್ತಾಳೆ. ಈ ಇಂದಿನ ಡೀಪ್ ಡೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಸೈಯದ್ ಅಬ್ದುಲ್ ಹಕೀಂ ಅವರು ಬರೆದಿರುವ ಹರ್ ಘರ್ ಸೆ ಏಕ್ ಸೈನಿಕ್ ಪುಸ್ತಕದ ಕೇವಲ 3ನೇ ಅಧ್ಯಾಯದ ಬಗ್ಗೆ ಮಾತ್ರ ಒಂದು ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ. ಹೌದು. ಚಾಪ್ಟರ್ 3, ವೆನ್ ದ ಹೋಮ್ ಬ್ರೇಕ್ಸ್, ಅಂದ್ರೆ ಮನೆ ಒಡೆದಾಗ. ಕರೆಕ್ಟ್. ನಮ್ಮ ಇಂದಿನ ಮುಖ್ಯ ಉದ್ದೇಶ ಏನಂದ್ರೆ, ರಸ್ತೆ ಅಪಘಾತಗಳು ಅಂದ್ರೆ ಕೇವಲ ಆ ಮುರಿದ ವಾಹನಗಳು ಅಥವಾ ಆಸ್ಪತ್ರೆಯ ಬಿಲ್ಗಳು ಮಾತ್ರ ಅಲ್ಲ. ಆ ಪೊಲೀಸ್ ರಿಪೋರ್ಟ್ಗಳ ಆಚೆಗೆ ಒಂದು ಕುಟುಂಬ ಮತ್ತು ಸಮಾಜದ ಮೇಲೆ ಬೀರುವ ಆ ಅಗೋಚರ ಲೈಕ್ ರಿಪಲ್ ಎಫೆಕ್ಟ್ಸ್ ಏನಿದೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು. ಖಂಡಿತ. ನೀವಾಗ್ಲೇ ಹೇಳಿದ 1 ಕಪ್ ಟೀ ವಾಪಸ್ಸಿಡೋ ಪ್ರಕ್ರಿಯೆ ಇದೆಯಲ್ಲ, ಅದು ಮನುಷ್ಯನ ಮೆದುಳು ಮತ್ತು ದುಃಖದ ನಡುವಿನ ಘರ್ಷಣೆಯನ್ನ ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ. ಅಂದ್ರೆ ಅದು ಬರೀ ಮರೆಯೋ ಅಭ್ಯಾಸ ಅಲ್ಲ ಅಂತೀರಾ? ಇಲ್ಲವೇ ಇಲ್ಲ. ನರವಿಜ್ಞಾನದ ಪ್ರಕಾರ, ಅಂದ್ರೆ ಆ ನ್ಯೂರೋಸೈನ್ಸ್ ದೃಷ್ಟಿಯಿಂದ ನೋಡಿದ್ರೆ, ದಶಕಗಳ ಕಾಲ ಜೊತೆಯಾಗಿದ್ದಾಗ ಮೆದುಳಿನಲ್ಲಿ ಒಂದು ಪ್ಯಾಟರ್ನ್, ಒಂದು ಗ್ರೂವ್ ಸೃಷ್ಟಿಯಾಗಿರುತ್ತೆ. ಲೈಕ್ ಒಂದು ಹಾರ್ಡ್ ವೈರ್ಡ್ ಹ್ಯಾಬಿಟ್ ತರ. ಎಕ್ಸಾಕ್ಟ್ಲಿ. ಟೈಮ್ ಸಂಜೆ 6 ಗಂಟೆ ಅಂದ್ರೆ ಮೆದುಳು ಆ ವ್ಯಕ್ತಿಯ ಆಗಮನವನ್ನು, ಆ ಟೀ ಕಪ್ಪನ್ನು ಎಕ್ಸ್ಪೆಕ್ಟ್ ಮಾಡೇ ಮಾಡುತ್ತೆ. ಒಂದು ಆಕ್ಸಿಡೆಂಟ್ ಆದಾಗ ಮನುಷ್ಯ ಸಾಯಬಹುದು, ಬಟ್ ಮೆದುಳಿನಲ್ಲಿ ಅಚ್ಚಾಗಿರುವ ಆ ರುಟೀನ್ ಸಾಯೋದಿಲ್ಲ. ವಾವ್, ಅದು ತುಂಬಾನೇ ಡೀಪು. ಹೌದು. ಆ ವಾಸ್ತವಕ್ಕೆ ಹೊಂದಿಕೊಳ್ಳಲು ಮನಸ್ಸು ಪ್ರತಿದಿನವೂ ಹೋರಾಡಬೇಕಾಗುತ್ತೆ ಗೊತ್ತಾ? ಇದು ನಾವು ಹೊರಗಿನಿಂದ ನೋಡುವ ಯಾವುದೇ ಕಣ್ಣೀರು ಅಥವಾ ಶೋಕಕ್ಕಿಂತಲೂ ಆಳವಾದದ್ದು. ನಿಜ. ಸಾಮಾನ್ಯವಾಗಿ ನಾವು ಮೆಡಿಕಲ್ ಡಯಾಗ್ನೋಸಿಸ್ ಅಥವಾ ವೈದ್ಯಕೀಯ ಪರೀಕ್ಷೆಗಳ ಬಗ್ಗೆ ಮಾತಾಡುವಾಗ ಅಲ್ಲಿ ನಮಗೊಂದು ಕ್ಲಾರಿಟಿ ಇರುತ್ತೆ. ಕೈ ಮೂಳೆ ಮುರಿದ್ರೆ ಎಕ್ಸ್ರೇಯಲ್ಲಿ ಆ ಮುರಿದ ಜಾಗ ಸ್ಪಷ್ಟವಾಗಿ ಬೆಳ್ಳಗೆ ಕಾಣಿಸುತ್ತೆ. ಡಾಕ್ಟರ ರಿಪೋರ್ಟ್ ತೋರಿಸಿ ಇಲ್ಲಿ ಮುರಿದಿದೆ ಅಂತ ಸುಲಭವಾಗಿ ಹೇಳ್ಬಿಡ್ತಾರೆ. ಹೌದು. ಆಮೇಲೆ ಆಸ್ಪತ್ರೆಯ ಬಿಲ್ ಕಟ್ಟುತ್ತೇವೆ, ಪ್ಲಾಸ್ಟರ್ ಹಾಕಿಸ್ತೀವಿ, ಕೆಲವೇ ದಿನಗಳಲ್ಲಿ ಅದು ವಾಸಿಯಾಗುತ್ತೆ ಅನ್ನೋ ನಂಬಿಕೆ ಕೂಡ ಇರುತ್ತೆ. ಬಟ್ ಈ ಆಕ್ಸಿಡೆಂಟ್ಗಳಿಂದ ಮನೆ ಒಳಗಡೆ ಆಗೋ ಡ್ಯಾಮೇಜ್ಗೆ ಯಾವ ಎಕ್ಸ್ರೇ ಕೂಡ ಇಲ್ಲ ಅಲ್ವಾ? ಕರೆಕ್ಟ್. ಮೆಡಿಕಲ್ ಸೈನ್ಸ್ನಲ್ಲಿ ಆ ಭೌತಿಕ ಗಾಯಗಳನ್ನು ಅಳೆಯುವ ವ್ಯವಸ್ಥೆ ಇದೆ. ಆದರೆ ನಾವು ರಸ್ತೆ ಅಪಘಾತಗಳು, ಒಂದು ಕುಟುಂಬದ ಮೇಲೆ ಬೀರುವ ಅಗೋಚರ ಪರಿಣಾಮಗಳ ಬಗ್ಗೆ ಮಾತಾಡಲು ಶುರು ಮಾಡಿದಾಗ ಆ ಎಕ್ಸ್ರೇ ಮಷೀನ್ ಸಂಪೂರ್ಣವಾಗಿ ಫೇಲ್ ಆಗ್ಬಿಡುತ್ತೆ. ಪೂರ್ತಿ ಬ್ಲ್ಯಾಂಕ್ ಆಗುತ್ತೆ. ಆ ಪೊಲೀಸ್ ರಿಪೋರ್ಟ್ಗಳಲ್ಲಿ ನಮೂದಾಗದ ಎಷ್ಟೋ ಅಗೋಚರ ಗಾಯಗಳು ಒಂದು ಮನೆಯನ್ನು ಹೇಗೆ ಆವರಿಸ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ಚಾಪ್ಟರ್ ಅದನ್ನೇ ಫೋಕಸ್ ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ನಾನೊಂದು ಉದಾಹರಣೆ ಕೊಡ್ತೀನಿ. ಒಂದು ಮನೆಯ ಸೆಂಟ್ರಲ್ ಪಿಲ್ಲರ್ ಅಂದ್ರೆ ಮುಖ್ಯ ಆಧಾರ ಸ್ತಂಭವನ್ನು ದಿಢೀರನೆ ತೆಗೆದ್ರೆ ಹೇಗಾಗುತ್ತದೋ ಹಾಗೆ ಹೊರಗಿನಿಂದ ನೋಡಲು ಗೋಡೆಗಳು, ಬಾಗಿಲುಗಳು, ಒಳಗಿರುವ ಫರ್ನಿಚರ್ ಎಲ್ಲವೂ ಹಾಗೇ ಇರುತ್ತೆ. ಬಟ್ ಆ ಸ್ಟ್ರಕ್ಚರಲ್ ಇಂಟಿಗ್ರಿಟಿ ಹೊರಟೋಗಿರುತ್ತೆ. ಎಕ್ಸಾಕ್ಟ್ಲಿ. ಆ ಮನೆಯನ್ನು ಹಿಡಿದಿಟ್ಕೊಂಡಿದ್ದ ಜೀವಂತಿಕೆ ಶಾಶ್ವತವಾಗಿ ಮುರಿದು ಬಿದ್ದಿರುತ್ತೆ. ಅಪಘಾತದಲ್ಲಿ ಆ ಮನೆಯ ವ್ಯಕ್ತಿ ಹಿಂತಿರುಗದಿದ್ದಾಗ ಆ ಮನೆಯ ದೈನಂದಿನ ಜೀವನ ಹೇಗೆ ಸ್ತಬ್ಧವಾಗುತ್ತೆ ಅನ್ನೋದರ ಬಗ್ಗೆ ಈ ಪುಸ್ತಕದ ವಿವರಣೆಗಳು ನಮ್ಮನ್ನ ನಿಜಕ್ಕೂ ಆಳವಾಗಿ ಯೋಚಿಸುವಂತೆ ಮಾಡುತ್ತೆ. ದುಃಖ ಅಥವಾ ಗ್ರೀಫ್ ಅಂದ್ರೆ ಕೇವಲ ಸ್ಮಶಾನದಲ್ಲಿ ಅಳುವುದಲ್ಲ ಅನ್ನೋದನ್ನ ಈ ಚಾಪ್ಟರ್ ಬಿಡಿಸಿಡುತ್ತೆ. ಮನೆಯಲ್ಲಿರುವ ಸಾಮಾನ್ಯ ವಸ್ತುಗಳೇ ದೊಡ್ಡ ಟ್ರೊಮ್ಯಾಟಿಕ್ ಟ್ರಿಗರ್ಸ್ ಆಗಿ ಬದಲಾಗ್ತವೆ. ಅಂದ್ರೆ ಆ ವ್ಯಕ್ತಿ ಬಳಸ್ತಿದ್ದ ವಸ್ತುಗಳು. ಹೌದು. ಉದಾಹರಣೆಗೆ, ಬಾಗಿಲ ಬಳಿ ಬಿಟ್ಟಿರುವ ಶೂಗಳು, ವಾರ್ಡ್ರೋಬ್ನಲ್ಲಿ ಜೋಡಿಸಿಟ್ಟಿರುವ ಬಟ್ಟೆಗಳು, ಡೈನಿಂಗ್ ಟೇಬಲ್ ಮೇಲಿರುವ ಆತನ ಖಾಲಿ ಕುರ್ಚಿ, ಇವೆಲ್ಲವೂ ಆ ವ್ಯಕ್ತಿಯ ಅನುಪಸ್ಥಿತಿಯನ್ನೂ ಸದಾ ನೆನಪಿಸುವ ಮೌನ ಸಾಕ್ಷಿಗಳಾಗುತ್ತವೆ. ಪ್ರತಿದಿನ, ಪ್ರತಿ ಕ್ಷಣ ಅದು ಕಣ್ಣಿಗೆ ರಾಚುತ್ತೆ. ನಿಜ. ಇದರ ಹಿಂದಿನ ಮೆಕ್ಯಾನಿಸಮ್ ಏನೆಂದ್ರೆ, ಮನುಷ್ಯನ ಬದುಕು ವಸ್ತುಗಳೊಂದಿಗಿನ ಸಂಬಂಧದ ಮೇಲೆ ನಿಂತಿರುತ್ತೆ. ಆ ವ್ಯಕ್ತಿ ಇಲ್ಲದಿದ್ದಾಗ ಆ ವಸ್ತುಗಳು ತಮ್ಮ ಅರ್ಥವನ್ನು ಕಳೆದುಕೊಂಡು ಕೇವಲ ನೋವಿನ ಸಂಕೇತಗಳಾಗಿ ಉಳಿದುಬಿಡುತ್ತವೆ. ಈ ಮಾನಸಿಕ ಹೊಡೆತದ ಜೊತೆಗೆ ಆ ಒಂಟಿ ಪೋಷಕರಿಗೆ ಶುರುವಾಗುವ ಇನ್ನೊಂದು ಯುದ್ಧವೇ ಆರ್ಥಿಕತೆಯದ್ದು. ಮನೆಯಲ್ಲಿ ಮೌನ ಆವರಿಸಿದ್ರೂ ಪ್ರಪಂಚದ ಸದ್ದು ನಿಲ್ಲೋದಿಲ್ಲಲ್ವಾ? ಖಂಡಿತ ಇಲ್ಲ. ಬ್ಯಾಂಕ್ಗಳು ಕಾಯೋದಿಲ್ಲ. ಅದೇ ತಾನೆ.
ತಿಂಗಳಾದೊಡನೆ ಬರುವ EMIಗಳು, ಮಕ್ಕಳ ಶಾಲಾ ಶುಲ್ಕಗಳು, ಮನೆ ಬಾಡಿಗೆ ಇವ್ಯಾವೂ ಆ ಮನೆ ಯಜಮಾನ ಇಲ್ಲ ಅಂತ ಬರೆದು ನಿಲ್ಲೋದಿಲ್ಲ. ಆರ್ಥಿಕ ಹೊರೆಯ ಜೊತೆಗೆ ಆ ಸಿಂಗಲ್ ಪೇರೆಂಟ್ ಎದುರಿಸುವ ಮೆಂಟಲ್ ಲೋಡನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಒಬ್ಬಂಟಿಯಾಗಿ ಮಕ್ಕಳನ್ನು ಬೆಳೆಸುವಾಗ ತಾಯಿ ಮತ್ತು ತಂದೆ ಎರಡೂ ಪಾತ್ರಗಳನ್ನು ಒಟ್ಟಿಗೆ ನಿಭಾಯಿಸುವ ಒತ್ತಡ ಎದುರಾಗುತ್ತೆ. ಲೈಕ್ ಡಬಲ್ ಡ್ಯೂಟಿ. ಹೌದು. ಬೆಳಿಗ್ಗೆ ಮಕ್ಕಳನ್ನು ಶಾಲೆಗೆ ಕಳಿಸುವುದು, ಕಚೇರಿಗೆ ಹೋಗಿ ಕೆಲಸ ಮಾಡುವುದು, ಸಂಜೆ ಬಂದು ಮತ್ತೆ ಮನೆಯ ಜವಾಬ್ದಾರಿಗಳನ್ನು ನೋಡುವುದು. ಇಲ್ಲಿ ಆರ್ಥಿಕತೆ ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಕರಗುವಿಕೆ ಮಾತ್ರವಲ್ಲ. ಅದು ಮನುಷ್ಯನ ದೈಹಿಕ ಶಕ್ತಿಯನ್ನು ಕೂಡ ಹೀರುತ್ತೆ. ಎಕ್ಸಾಕ್ಟ್ಲಿ. ಅದು ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಪ್ರತಿದಿನವೂ ಹೀರಿಬಿಡುವ ಒಂದು ಯಂತ್ರದಂತೆ ಕೆಲಸ ಮಾಡ್ತದೆ. ಆ ಒಂಟಿ ಪೋಷಕರಿಗೆ ತಮ್ಮ ದುಃಖವನ್ನು ಅನುಭವಿಸಲು ಕೂಡ ಸಮಯವಿಲ್ಲದಷ್ಟು ಆರ್ಥಿಕ ಚಕ್ರದಲ್ಲಿ ಸಿಲುಕಿಕೊಳ್ತಾರೆ. ಸೊ ಒಂದು ಅಪಘಾತ ನಡೆದಾಗ ರಸ್ತೆಯಲ್ಲಾಗುವ ಡ್ಯಾಮೇಜ್ಗಿಂತ ಮನೆಯೊಳಗೆ ಆಗುವ ಡ್ಯಾಮೇಜ್ 100 ಪಟ್ಟು ಹೆಚ್ಚಿರುತ್ತೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಆದರೆ ಆ ಕಣ್ಣಿಗೆ ಕಾಣದ ಡ್ಯಾಮೇಜ್ ಬರೀ ಆ ಒಂದು ಮನೆಗೆ ಸೀಮಿತವಾಗಿರುತ್ತೆ ಅಂತ ನಾವು ಅಂದುಕೊಳ್ತೀವಿ. ಮೆಜಾರಿಟಿ ಜನ ಹಾಗೆ ಅಂದುಕೊಳ್ಳೋದು. ಬಟ್ ಈ ಚಾಪ್ಟರಲ್ಲಿ ಲೇಖಕರು ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸುವ ಇನ್ನೊಂದು ಕಡೆಗೆ ಚರ್ಚೆಯನ್ನು ತೆಗೆದುಕೊಂಡೋಗ್ತಾರೆ. ಅದೇನಂದ್ರೆ ಅಪಘಾತದ ಪರಿಣಾಮ ಕೇವಲ ಸಂತ್ರಸ್ತಲ ಅಂದ್ರೆ ವಿಕ್ಟಿಮ್ನ ಮನೆಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ಹೌದು. ಆ ಅಪಘಾತಕ್ಕೆ ಕಾರಣನಾದ ವ್ಯಕ್ತಿಯ ಮನೆಯೂ ಅದೇ ರೀತಿ ನಾಶವಾಗುತ್ತೆ ಅಂತ ಅವರು ಬರೀತಾರೆ. ಇದನ್ನೇ ಲೇಖಕರು ದ ಡಬಲ್ ಟ್ರಾಜಿಡಿ ಅಂತ ಕರೆಯೋದು. ಅಪಘಾತಕ್ಕೆ ಕಾರಣನಾದ ವ್ಯಕ್ತಿಯ ಅಂದ್ರೆ ಅಕ್ಯೂಸ್ಡ್ನ ಕುಟುಂಬವೂ ಸಹ ಹೇಗೆ ಮೌನವಾಗಿ ನಾಶವಾಗ್ತದೆ ಎಂಬುದನ್ನ ಬಹಳ ನೀಟಾಗಿ ಬಿಡಿಸಿಟ್ಟಿದ್ದಾರೆ. ಅಂದ್ರೆ ಪೊಲೀಸ್ ಮನೆಗೆ ಬಂದಾಗಿನಿಂದ ಶುರುವಾಗುತ್ತಾ? ಕರೆಕ್ಟ್. ಪೊಲೀಸ್ ಮನೆಗೆ ಬಂದಾಗ ಆತನ ಹೆಂಡತಿ ಪಡುವ ಆತಂಕ, ಮುಂದೆ ಎದುರಾಗುವ ಕೋರ್ಟ್ ಕೇಸ್ಗಳು, ಲಾಯರ್ ಫೀಸ್ ಮತ್ತು ಆರ್ಥಿಕ ಮುಗ್ಗಟ್ಟು ಆ ಮನೆಯನ್ನು ಕಂಗೆಡಿಸುತ್ತೆ. ಬಟ್ ಇಲ್ಲಿ ನಾನೊಂದು ಸವಾಲನ್ನು ಮುಂದಿಡ್ತೀನಿ. ನಾರ್ಮಲ್ ಆಗಿ ಸಮಾಜ ಯಾವಾಗಲೂ ಸಂತ್ರಸ್ತರ ಪರವಾಗಿ ಮಾತ್ರ ಯೋಚಿಸುತ್ತೆ. ತಮ್ಮ ತಪ್ಪಿಲ್ಲದೆ ಜೀವ ಕಳೆದುಕೊಂಡವರ ಬಗ್ಗೆ ನಾವು ಮರುಕ ಪಡ್ತೀವಿ. ಅದು ಸಹಜವಾದ ಹ್ಯೂಮನ್ ನೇಚರ್. ಹೌದು. ಆದ್ರೆ ಕುಡಿದು ಗಾಡಿ ಓಡಿಸ್ತವನೋ ಅಥವಾ ಅತಿ ವೇಗವಾಗಿ ಬಂದು ಗುದ್ದಿದವನ ಕುಟುಂಬದ ಬಗ್ಗೆ ನಾವೇಕೆ ತಲೆ ಕೆಡಿಸ್ಕೊಳ್ಬೇಕು? ಅವರ ಕಷ್ಟದ ಬಗ್ಗೆ ಮಾತಾಡಿದರೆ ಅದು ಅಸಲಿ ಸಂತ್ರಸ್ತರ ನೋವನ್ನ ಕಡೆಗಣಿಸಿದಂತೆ, ಅವರ ಕಣ್ಣೀರಿಗೆ ಬೆಲೆ ಇಲ್ಲದಂತೆ ಮಾಡಿದ ಹಾಗೆ ಆಗಲ್ವಾ? ಇದು ಮೇಲ್ನೋಟಕ್ಕೆ ಬರುವ ಬಹಳ ಸಹಜವಾದ ಪ್ರತಿಕ್ರಿಯೆ. ಬಟ್ ಪುಸ್ತಕ ಈ ವಿಚಾರವನ್ನ ಪ್ರಸ್ತಾಪಿಸ್ತಿರೋದು ಆ ತಪ್ಪು ಮಾಡಿದವನನ್ನು ಸಮರ್ಥಿಸಿಕೊಳ್ಳುವುದಕ್ಕಲ್ಲ. ಓಕೆ. ಅಥವಾ ವಿಕ್ಟಿಮ್ನ ನೋವನ್ನ ಡೈಲ್ಯೂಟ್ ಮಾಡೋದಕ್ಕೂ ಅಲ್ಲ. ಬದಲಾಗಿ ರಸ್ತೆಯಲ್ಲಿ ಮಾಡೋ ಒಂದು ಸಣ್ಣ ನಿರ್ಲಕ್ಷ್ಯದ ಸ್ಕೇಲ್ ಆಫ್ ಡಿಸ್ಟ್ರಕ್ಷನ್ ಅಂದ್ರೆ ಆ ನಾಶದ ತೀವ್ರತೆಯ ವ್ಯಾಪ್ತಿ ಎಷ್ಟು ದೊಡ್ಡದು ಎಂಬುದರ ನೈಜ ಚಿತ್ರಣವನ್ನು ಕೊಡೋದಕ್ಕೆ. ಅಂದ್ರೆ ಆ ಡ್ಯಾಮೇಜ್ ರೇಡಿಯಸ್ನ ತೋರಿಸಕ್ಕೆ. ಎಕ್ಸಾಕ್ಟ್ಲಿ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಬೇಕು, ಅದು ಸರಿ. ಆದ್ರೆ ಅವನ ಮನೆಯಲ್ಲಿರುವ 8 ವರ್ಷದ ಮಗಳಿಗೆ ನಿನ್ನಪ್ಪ ಒಬ್ಬ ಕೊಲೆಗಾರ ಅನ್ನೋ ಪಟ್ಟ ಶಾಲೆಯಲ್ಲಿ ಸಿಕ್ಕಾಗ ಆ ಮಗು ಎದುರಿಸುವ ಸ್ಟಿಗ್ಮಾ ಮತ್ತು ಶೇಮನ್ನು ಯೋಚಿಸಿ. ಆ ಮಗುವಿನ ತಪ್ಪೇನಿದೆ ಅಲ್ಲಿ? ಅರೆ ಹೌದಲ್ವಾ. ಸಮಾಜ ಆ ಕುಟುಂಬವನ್ನ ಸಂಪೂರ್ಣವಾಗಿ ಐಸೋಲೇಟ್ ಮಾಡುತ್ತೆ. ಹೌದು. ಆ ಐಸೋಲೇಷನ್ನ ಮೆಕ್ಯಾನಿಕ್ಸ್ ಹೇಗ್ ಕೆಲಸ ಮಾಡುತ್ತೆ ಅಂದ್ರೆ, ಅಕ್ಕಪಕ್ಕದ ಮನೆಯವರು ಆ ಕುಟುಂಬದ ಜೊತೆ ಮಾತನಾಡೋದನ್ನ ನಿಲ್ಲಿಸ್ತಾರೆ. ಕೋರ್ಟು, ಲಾಯರ್ ಅಂತ ಓಡಾಡುವಾಗ ಬ್ಯಾಂಕ್ಗರು ಲೋನ್ ಕೊಡೋದಿಲ್ಲ. ಆತನ ಹೆಂಡತಿ ತನ್ನ ಒಡವೆಗಳನ್ನ, ಮಾಂಗಲ್ಯವನ್ನ ಮಾರಿ ವಕೀಲರಿಗೆ ಫೀಸ್ ಕಟ್ಟಬೇಕಾದ ಪರಿಸ್ಥಿತಿ ಬರ್ಬೋದು. ಕರೆಕ್ಟ್. ಒಂದು ಕ್ಷಣದ ಅಜಾಗರೂಕತೆ ಏಕಕಾಲದಲ್ಲಿ 2 ವಿಭಿನ್ನ ಕುಟುಂಬಗಳ ಭವಿಷ್ಯವನ್ನು ಹೇಗೆ ನುಚ್ಚುನೂರು ಮಾಡ್ತದೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲೂ ಬಡ ಕುಟುಂಬಗಳಿಗಂತೂ ಇದು ಚೇತರಿಸಿಕೊಳ್ಳಲಾಗದ ಪೆಟ್ಟು. ಆತ ಮಾಡಿದ ಆ 1 ಸೆಕೆಂಡಿನ ನಿರ್ಲಕ್ಷ್ಯ ಕೇವಲ ತನ್ನ ಮನೆಯನ್ನಲ್ಲ, ತನಗೆ ಸಂಬಂಧವೇ ಇಲ್ಲದ ಇನ್ನೊಂದು ಮನೆಯನ್ನು ತನ್ನ ಜೊತೆಗೆ ಪಾತಾಳಕ್ಕೆ ಎಳೆದುಕೊಂಡು ಹೋಗುತ್ತೆ. ಹೌದು. ಅದಕ್ಕೆ ಇದನ್ನ ಡಬಲ್ ಟ್ರಾಜಿಡಿ ಅನ್ನೋದು. ಈ ಡಬಲ್ ಟ್ರಾಜಿಡಿಯ ಕಾನ್ಸೆಪ್ಟ್ ನಿಜಕ್ಕೂ ಆಘಾತಕಾರಿ. ಆದರೆ ಇಷ್ಟೆಲ್ಲ ಆರ್ಥಿಕ ಮತ್ತು ಮಾನಸಿಕ ನಷ್ಟಗಳಾದಾಗ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ ಅಲ್ವಾ ಅಂತ ಅನಿಸುತ್ತೆ. ಸರ್ಕಾರ ಕೊಡೋ ಪರಿಹಾರ ಇರ್ಬೋದು, ಅಥವಾ ಇನ್ಶೂರೆನ್ಸ್ ಕಂಪನಿಗಳು ಕೊಡುವ ಕಾಂಪೆನ್ಸೇಷನ್. ಆಕ್ಸಿಡೆಂಟ್ ಆದಾಗ ಗಾಡಿಗೆ ಇನ್ಶೂರೆನ್ಸ್ ಸಿಗುತ್ತೆ, ಜೀವ ಹೋದ್ರೆ ಲೈಫ್ ಇನ್ಶೂರೆನ್ಸ್ ಹಣ ಬರುತ್ತೆ. ಆ ಹಣದಿಂದ ಈ ನಷ್ಟವನ್ನು ಸರಿಪಡಿಸಲು ಸಾಧ್ಯವೇ? ಆರ್ಥಿಕವಾಗಿ ಆ ಮನೆ ಮತ್ತೆ ನಿಲ್ಬಹುದಲ್ವಾ? ಇದನ್ನೇ ಪುಸ್ತಕದಲ್ಲಿ ದಿ ಇಲ್ಯೂಷನ್ ಆಫ್ ಕಾಂಪೆನ್ಸೇಷನ್ ಅಂತ ಕರೆದಿದ್ದಾರೆ. ಪರಿಹಾರದ ಲೆಕ್ಕಾಚಾರಗಳು ಅಂದ್ರೆ ಆ ಆಕ್ಚುರಿ ಟೇಬಲ್ಸ್ಗಳು ಕೇವಲ ಭೌತಿಕ ನಷ್ಟಗಳಿಗೆ, ಆ ವ್ಯಕ್ತಿಯ ಸಂಬಳದ ಲೆಕ್ಕಾಚಾರಗಳಿಗೆ ಮಾತ್ರ ಬೆಲೆ ಕಟ್ತಾವೆ. ಅಂದ್ರೆ ಆ ವ್ಯಕ್ತಿಯ ಆದಾಯದ ಆಧಾರದ ಮೇಲೆ. ಹೌದು. ಮನುಷ್ಯನ ಜೀವಕ್ಕೆ ಇಷ್ಟು ಅಂತ ಒಂದು ಅಮೌಂಟ್ ಫಿಕ್ಸ್ ಮಾಡ್ತಾರೆ. ಆದ್ರೆ ಆ ಲೆಕ್ಕಾಚಾರಗಳು ಎಲ್ಲಿ ಫೇಲ್ ಆಗ್ತವೆ ಅಂದ್ರೆ ಭೌತಿಕವಲ್ಲದ ನಷ್ಟಗಳನ್ನ ಅಳೆಯುವಾಗ.
ಪುಸ್ತಕದಲ್ಲಿ ಒಂದು ಅದ್ಭುತವಾದ ಫ್ರೇಸ್ ಇದೆ ಗೊತ್ತಾ? ಯಾವುದು ಅದು? 40 ಭವಿಷ್ಯದ ಮಾತುಕತೆಗಳು ಅಥವಾ 40 ಮಿಸ್ಡ್ ಕಾನ್ವರ್ಸೇಷನ್ಸ್ ಅಂತ. ಓ, 40 ಮಿಸ್ಡ್ ಕಾನ್ವರ್ಸೇಷನ್ಸ್. ಎಸ್, ಹೌದು. ತಂದೆಯನ್ನ ಕಳೆದುಕೊಂಡ ಮಗು ತನ್ನ ಭವಿಷ್ಯದಲ್ಲಿ ಎದುರಿಸುವ ಮೊದಲ ಸೋಲು, ಮೊದಲ ಪ್ರೇಮ ವೈಫಲ್ಯ ಅಥವಾ ಕರಿಯರ್ ಆಯ್ಕೆಯ ಗೊಂದಲ ಇರುತ್ತಲ್ಲ, ಇಂಥ ಸಮಯದಲ್ಲಿ ಆ ಮಗುವಿಗೆ ಬೇಕಾಗಿದ್ದ ತಂದೆಯ ಮಾರ್ಗದರ್ಶನಕ್ಕೆ, ಆ ಮಾತುಕತೆಗಳಿಗೆ ಯಾವ ಇನ್ಶೂರೆನ್ಸ್ ಕಂಪನಿ ಬೆಲೆ ಕಟ್ಲೋಕ್ ಸಾಧ್ಯ? ಅಸಾಧ್ಯ. ನಾನಿಲ್ಲಿ ಒಂದು ಅನಾಲಜಿ ಕೊಡ್ತೀನಿ ನೋಡಿ. ಒಂದು ಸ್ಮಾರ್ಟ್ಫೋನ್ನ ಮದರ್ ಬೋರ್ಡ್ ಸುಟ್ಟೋದಾಗ ನಾವು ಕೇವಲ ಮೇಲಿನ ಸ್ಕ್ರೀನ್ ಬದಲಾಯಿಸಿದ್ರೆ ಫೋನ್ ರಿಪೇರಿ ಆಗೋದಿಲ್ಲ. ಖಂಡಿತ ಆಗಲ್ಲ. ಹಾಗೆಯೇ ಪರಿಹಾರದ ಹಣ ಅನ್ನೋದು ಕೇವಲ ಆ ಮೇಲ್ನೋಟದ ಸ್ಕ್ರೀನ್ ಇದ್ದಾಗೆ. ಬ್ಯಾಂಕ್ ಅಕೌಂಟ್ಗೆ ಬರುವ ಆ ಹಣ ಮನೆಯ ಹೊರಗಿನ ಗೋಡೆಗಳಿಗೆ ಭಂಗ ಬಳಿಬೋದು. ಆದರೆ ಆ ಸುಟ್ಟು ಹೋದ ಮದರ್ ಬೋರ್ಡ್ನಂತೆ ಒಡೆದು ಹೋದ ಮನಸ್ಸುಗಳನ್ನಲ್ಲ. ತುಂಬಾನೇ ಆಪ್ಟ್ ಆದ ಹೋಲಿಕೆ ಇದು. ಆ ಮಗುವಿನ ಭವಿಷ್ಯದ ಘಟಿಕೋತ್ಸವದಲ್ಲಿ, ಅಂದ್ರೆ ಆ ಗ್ರ್ಯಾಜುಯೇಷನ್ ಡೇಯಲ್ಲಿ, ಪೋಷಕರಿಲ್ಲದ ಆ ಕೊರತೆಯನ್ನ ಯಾವ ಚೆಕ್ಬುಕ್ ಕೂಡ ತುಂಬಲಾರದು. ಆ ಭರ್ತಿ ಮಾಡಲಾಗದ ಶೂನ್ಯವೇ ಈ ಚಾಪ್ಟರ್ನ ಅತಿದೊಡ್ಡ ರೆವಲ್ಯೂಷನ್. ಇಲ್ಲಿ ನಾವು ರಿಸ್ಕ್ ಮತ್ತು ಕಾನ್ಸಿಕ್ವೆನ್ಸಸ್ಗಳ ನಡುವಿನ ಅಂತರವನ್ನ, ಆ ಪ್ರೊಪೋರ್ಷನಾಲಿಟಿಯನ್ನ ವಿಶ್ಲೇಷಿಸಬೇಕು. ಅಂದ್ರೆ ನಾವು ತಗೊಳ್ಳೋ ರಿಸ್ಕ್ಗೂ ಅದರಿಂದ ಆಗೋ ಡ್ಯಾಮೇಜ್ಗೂ ಇರೋ ಬ್ಯಾಲೆನ್ಸ್ ಬಗ್ಗೆನಾ? ಹೌದು. ಸೀಟ್ ಬೆಲ್ಟ್ ಹಾಕೊಳ್ಳಲು ಅಥವಾ ಹೆಲ್ಮೆಟ್ ಸ್ಟ್ರಾಪ್ ಹಾಕೊಳ್ಳಲು ನಮ್ಗೆ ಕೇವಲ 1 ಸೆಕೆಂಡ್ ಸಾಕು. ಆದರೆ ಆ 1 ಸೆಕೆಂಡ್ ಉಳಿಸಲು ಹೋಗಿ ಮಾಡುವ ನಿರ್ಲಕ್ಷ್ಯ ದಶಕಗಳ ಕಾಲ ಕಾಡುವ ಅಳೆಯಲಾಗದಷ್ಟು ನಷ್ಟವನ್ನ ತಂದೊಡ್ಡುತ್ತೆ. ನಿಜ. ಒಬ್ಬ ಮನುಷ್ಯ ರಸ್ತೆಯಲ್ಲಿ ತೆಗೆದುಕೊಳ್ಳುವ ರಿಸ್ಕ್ಗೂ ಅದು ಮಿಸ್ ಆದಾಗ ಇಡೀ ಕುಟುಂಬ ಕಟ್ಟಬೇಕಾದ ಬೆಲೆಗೂ ಯಾವ ತಾಳಮೇಳವೂ ಇರೋದಿಲ್ಲ. ಕಾಂಪೆನ್ಸೇಷನ್ ಅನ್ನೋದು ಕೇವಲ ಸಮಾಜ ತನ್ನ ಗಿಲ್ಟಿ ಕಾನ್ಷಿಯಸ್ ಅನ್ನು ಕಡಿಮೆ ಮಾಡಿಕೊಳ್ಳಲು ಸೃಷ್ಟಿಸಿರುವ ಒಂದು ಇಲ್ಯೂಷನ್ ಅಷ್ಟೇ. ಆ ಕಾಂಪೆನ್ಸೇಷನ್ನ ಫೇಲ್ಯೂರ್ ಆ ಕುಟುಂಬದ ಬಾಗ್ಲಲ್ಲೇ ನಿಲ್ಲೋದಿಲ್ಲ ಅನ್ನೋದು ಇನ್ನೊಂದು ಕಟು ಸತ್ಯ. ಆರ್ಥಿಕ ಮುಗ್ಗಟ್ಟು ಕೇವಲ ಆ ಮನೆಗೆ ಮಾತ್ರ ಸೀಮಿತವಾಗಿದ್ರೆ ಅದು ಆ ಕುಟುಂಬದ ದುರಂತ ಮಾತ್ರ ಆಗಿರ್ತಿತ್ತು. ಬಟ್ ಅದು ಹಾಗಾಗಲ್ಲ. ಎಕ್ಸಾಕ್ಟ್ಲಿ. ವಾಸ್ತವದಲ್ಲಿ ಈ ಅಪಘಾತಗಳ ಪರಿಣಾಮ ಸಮಾಜದ ವಿವಿಧ ಸ್ತರಗಳಿಗೆ ಹಬ್ಬುತ್ತೆ. ಲೇಖಕರು ವಿಶ್ಲೇಷಿಸುವ ಆ ವೈಡರ್ ಸೊಸೈಟಲ್ ರೈನ್ ಇದೆಯಲ್ಲ, ಅದು ಇಡೀ ಸಮಾಜ ಮತ್ತು ದೇಶದ ಆರ್ಥಿಕತೆಯ ಮೇಲೆ ಅಗೋಚರ ಪರಿಣಾಮ ಬೀರುತ್ತೆ. ಹೌದು. ಉದಾಹರಣೆಗೆ, ಪುಸ್ತಕದಲ್ಲಿ ಒಬ್ಬ ಆಂಟ್ರಪ್ರನರ್ನ, ಅಂದ್ರೆ ಒಬ್ಬ ಉದ್ಯಮಿಯ ಸಾವಿನ ಬಗ್ಗೆ ಉಲ್ಲೇಖಿಸಲಾಗಿದೆ. ಆ ಉದ್ಯಮಿಯ ಸಾವು ಕೇವಲ ಅವನ ಹೆಂಡತಿ ಮಕ್ಕಳ ಭವಿಷ್ಯವನ್ನು ಮಾತ್ರ ಕಸಿಯೋದಿಲ್ಲ, ಆತನ ಕೆಳಗೆ ಕೆಲಸ ಮಾಡುತ್ತಿದ್ದ 10 ಜನರ ಉದ್ಯೋಗವನ್ನು ಕೂಡ ಕಸಿದುಕೊಳ್ಳುತ್ತೆ. ಆತನದೊಂದು ಸಣ್ಣ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇತ್ತು ಅಂದ್ಕೊಳ್ಳಿ. ಓಕೆ, ಅದು ಮುಚ್ಚೋಗುತ್ತೆ. ಹೌದು. ಆತನ ದಿಢೀರ್ ಸಾವಿನಿಂದ ಆ ಯೂನಿಟ್ ಮುಚ್ಚಲ್ಪಡುತ್ತೆ. ಅಲ್ಲಿ ಕೆಲಸ ಮಾಡ್ತಿದ್ದ 10 ಕುಟುಂಬಗಳ ಆದಾಯ ನಿಲ್ಲುತ್ತೆ. ಅವರ ಮಕ್ಕಳು ಶಾಲೆಯ ಫೀಸ್ ಕಟ್ಲಾಗುದಿಲ್ಲ. ಆ 10 ಜನರು ತಮ್ಮ ದಿನಸಿ ತರುತ್ತಿದ್ದ ಸ್ಥಳೀಯ ಅಂಗಡಿಯವನ ವ್ಯಾಪಾರ ಕಡಿಮೆಯಾಗುತ್ತೆ. ಅಂದ್ರೆ ಇಡೀ ಲೋಕಲ್ ಎಕಾನಮಿ ಡಿಸ್ಟರ್ಬ್ ಆಗತ್ತೆ. ಎಕ್ಸಾಕ್ಟ್ಲಿ. ಆ ಸಪ್ಲೈ ಚೈನ್ ಮತ್ತು ಲೋಕಲ್ ಎಕಾನಮಿಯ ಮೇಲೆ ಬೀಳುವ ಹೊಡೆತ ಅಗಾಧವಾದದ್ದು. ಒಂದು ಪ್ರಶಾಂತವಾದ ಕೆರೆಗೆ ಕಲ್ಲೆಸೆದಾಗ, ಲೈಕ್ ಡ್ರಾಪಿಂಗ್ ಅ ಸ್ಟೋನ್ ಇನ್ ಅ ಪಾಂಡ್, ಅದರ ಅಲೆಗಳು ಕೇವಲ ಮಧ್ಯದಲ್ಲಿ ಮಾತ್ರವಲ್ಲ, ಕೆರೆಯ ಮೂಲೆ ಮೂಲೆಗೂ ತಲುಪುತ್ತೆ ಅಲ್ವಾ? ಹೌದು, ಆ ರಿಪಲ್ ಎಫೆಕ್ಟ್. ಅದೇ ರೀತಿ ಒಂದು ಊರಿನ ಮೈನ್ ಪವರ್ ಗ್ರಿಡ್ ಫೇಲ್ ಆದಾಗ ಕೇವಲ ಬೀದಿ ದೀಪಗಳು ಮಾತ್ರವಲ್ಲ, ಆಸ್ಪತ್ರೆಗಳು, ಫ್ಯಾಕ್ಟ್ರಿಗಳು, ಮನೆಗಳು ಎಲ್ಲವೂ ಒಟ್ಟಿಗೆ ಕತ್ತಲೆಗೆ ಜಾರುವ ಹಾಗೆ. ಇದೊಂದು ಕ್ಯಾಸ್ಕೇಡಿಂಗ್ ಬ್ಲ್ಯಾಕ್ಔಟ್ನಂತೆ ಕೆಲಸ ಮಾಡುತ್ತೆ. ರಸ್ತೆಯಲ್ಲಿ ನಡೆಯುವ ಒಂದು ಸಾವು ಆ ಪವರ್ ಗ್ರಿಡ್ ಫೇಲ್ಯೂರ್ ಇದ್ದ ಹಾಗೆ. ತುಂಬಾನೇ ಕರೆಕ್ಟ್. ಅದು ಉದ್ಯೋಗಿಗಳಿರ್ಬೋದು, ಅವರ ಅವಲಂಬಿತರಿರ್ಬೋದು, ಅಥವಾ ಅವರಿಗೆ ಸಾಲ ಕೊಟ್ಟ ಬ್ಯಾಂಕ್ ಇರ್ಬೋದು, ಆ ಒಂದು ಸಾವಿನ ಇಂಪ್ಯಾಕ್ಟ್ ಎಲ್ಲರಿಗೂ ತಟ್ಟುತ್ತೆ. ಈ ಮ್ಯಾಕ್ರೋ ಎಕನಾಮಿಕ್ ಇಂಪ್ಯಾಕ್ಟ್ನ ಹಿನ್ನೆಲೆಯಲ್ಲಿ ನೋಡಿದಾಗ ದೇಶದ ಅಭಿವೃದ್ಧಿ ಅಂದ್ರೆ ಡೆವಲಪ್ಮೆಂಟ್ ಎಂದ್ರೆ ಏನು ಅನ್ನೋದನ್ನ ನಾವು ಮರುಚಿಂತನೆ ಮಾಡಬೇಕಾಗುತ್ತೆ. ಕೇವಲ ದೊಡ್ಡ ದೊಡ್ಡ ಕಾಂಕ್ರೀಟ್ ಹೆದ್ದಾರಿಗಳನ್ನು, ಫ್ಲೈಓವರ್ಗಳನ್ನು ನಿರ್ಮಿಸುವುದು ಮಾತ್ರ ಅಭಿವೃದ್ಧಿ ಅಲ್ಲ. ಮತ್ತೆ ಯಾವುದು ನಿಜವಾದ ಅಭಿವೃದ್ಧಿ? ಆ ರಸ್ತೆಯಲ್ಲಿ ಓಡಾಡುವ ಜನರನ್ನು ಉಳಿಸಿಕೊಳ್ಳುವುದು, ಅವರ ಪ್ರೊಡಕ್ಟಿವ್ ಕೆಪಾಸಿಟಿಯನ್ನು ಕಾಪಾಡಿಕೊಳ್ಳುವುದು ನಿಜವಾದ ಅಭಿವೃದ್ಧಿ. ತಡೆಯಬಹುದಾದ ಕಾರಣಗಳಿಂದಾಗಿ, ಅಂದ್ರೆ ಆ ಪ್ರಿವೆಂಟಬಲ್ ಕಾಸಸ್ಗಳಿಂದಾಗಿ ಅದೆಷ್ಟೋ ಯುವಕರು, ಅನುಭವಿ ಕೆಲಸಗಾರರು ಜೀವ ಕಳೆದುಕೊಳ್ಳುತ್ತಿರುವಾಗ ಒಂದು ದೇಶ ತನ್ನ ಭವಿಷ್ಯದ ಆರ್ಥಿಕ ಸಾಮರ್ಥ್ಯವನ್ನು ತಾನೇ ನಿಧಾನವಾಗಿ ಕಳೆದುಕೊಳ್ಳುತ್ತಿದೆ ಅಂತ ಅರ್ಥ. ಹೌದು, ಎಕ್ಸಾಕ್ಟ್ಲಿ. ರಸ್ತೆಗಳು ಎಷ್ಟೇ ವೇಗವಾಗಿರಲಿ, ಆ ವೇಗವನ್ನು ನಿಭಾಯಿಸುವ ಜವಾಬ್ದಾರಿ ಇಲ್ಲದಿದ್ರೆ ಅದು ಆರ್ಥಿಕತೆಗೆ ಲಾಭಕ್ಕಿಂತ ಹೆಚ್ಚು ನಷ್ಟವನ್ನೇ ತರುತ್ತೆ. ಚಾಪ್ಟರ್ 3ರ ಒಟ್ಟಾರೆ ಸಾರಾಂಶವನ್ನು ಗಮನಿಸಿದರೆ, ರಸ್ತೆ ಸುರಕ್ಷತೆ ಎನ್ನುವುದು ಕೇವಲ ಟ್ರಾಫಿಕ್ ರೂಲ್ಸ್ ಪಾಲಿಸುವ, ಫೈನ್ ಕಟ್ಟುವುದನ್ನು ತಪ್ಪಿಸುವ ವಿಷಯವೇ ಅಲ್ಲ. ಅದು ಮನುಷ್ಯನ ಮೌಲ್ಯಗಳಿಗೆ, ನಮ್ಮ ಸಹಾನುಭೂತಿಗೆ ಮತ್ತು ನಮ್ಮ ಕುಟುಂಬದ ಹಾಗೂ ಇಡೀ ಸಮಾಜದ ಅಸ್ತಿತ್ವಕ್ಕೆ ಸಂಬಂಧಿಸಿದ ಅತ್ಯಂತ ಸೂಕ್ಷ್ಮವಾದ ವಿಚಾರ. ಖಂಡಿತ.
ನಾವು ರಸ್ತೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಬೇರೊಬ್ಬರ ಮನೆಯ ಭವಿಷ್ಯವನ್ನು, ಇನ್ನೊಂದು ಮಗುವಿನ ಶಿಕ್ಷಣವನ್ನು, ಮತ್ತೊಬ್ಬನ ಉದ್ಯೋಗವನ್ನು ಬರೆಯುತ್ತವೆ. ಆತುರದ ನಿರ್ಧಾರಗಳು, ಆ ನಿರ್ಲಕ್ಷ್ಯದ ಕ್ಷಣಗಳು ಕೇವಲ ಸ್ಟೀರಿಂಗ್ ವೀಲ್ ಅಥವಾ ಹ್ಯಾಂಡಲ್ಬಾರ್ಗೆ ಸೀಮಿತವಾಗಿರುವುದಿಲ್ಲ. ಅವು ನೇರವಾಗಿ ಇನ್ನೊಬ್ಬರ ಮನೆಯ ಅಡುಗೆ ಮನೆಗೆ, ಆ 2 ಕಪ್ ಟೀ ಮಾಡುವ ಮಹಿಳೆಯ ಒಂಟಿತನಕ್ಕೆ ಮತ್ತು ಇನ್ನೊಬ್ಬರ ಮಗುವಿನ ಭವಿಷ್ಯದ 40 ಮಾತುಕತೆಗಳ ಶೂನ್ಯಕ್ಕೆ ಲಗ್ಗೆ ಇಡುತ್ತವೆ. ನಿಜ. ಇದೆಲ್ಲವೂ ನಡೆಯುವುದು ಕೇವಲ ಆ 1 ಸೆಕೆಂಡ್ನ ಅಜಾಗರೂಕತೆಯಿಂದ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುತ್ತಾ ಮೂಲ ಪುಸ್ತಕದ ಆಶಯವನ್ನು ವಿಸ್ತರಿಸುವ ಒಂದು ವಿಚಾರವನ್ನು ನಾವೆಲ್ಲರೂ ಮೆಲುಕು ಹಾಕಬೇಕಿದೆ. ನಮ್ಮ ಮನೆಗಳೆಂಬುದು ಕೇವಲ ಇಟ್ಟಿಗೆ ಮತ್ತು ಸಿಮೆಂಟಿನಿಂದ ಕೆಟ್ಟಿದ ಗೋಡೆಗಳಲ್ಲ. ಪ್ರತಿದಿನ ಸಂಜೆ ಯಾರು ಆ ಬಾಗಿಲು ತೆಗೆದುಕೊಂಡು ಒಳಬರ್ತಾರೆ, ಯಾರ ಧ್ವನಿ ಆ ಮನೆಯನ್ನು ತುಂಬುತ್ತೆ ಎಂಬುದರ ಮೇಲೆ ಆ ಮನೆಯ ಜೀವಂತಿಗೆ ನಿರ್ಧಾರವಾಗಿರುತ್ತೆ. ಹಾಗಾದರೆ ಆ ಬಾಗಿಲು ಪ್ರತಿದಿನವೂ ತೆರೆಯುವಂತೆ ಮಾಡಲು, ಆ ಸಂಪ್ರದಾಯಗಳು ಮುರಿಯದಂತೆ ಕಾಪಾಡಲು, ಇಂದು ರಸ್ತೆಯಲ್ಲಿ ಓಡಾಡುವಾಗ ಯಾವ ಒಂದು ಸಣ್ಣ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಲು ನಾವು ಸಿದ್ಧರಿದ್ದೇವೆ? ಕಾರಿನ ಕೀಲಿ ಕೈಗೆತ್ತಿಕೊಳ್ಳುವ ಮುನ್ನ ಈ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಮೂಡಬೇಕಿದೆ.